ಎಲ್ಲರಿಗೂ ನಮಸ್ಕಾರ. 8ನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ 2024 ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಯ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೋಡ್ಬೋದು. ಮೊದಲ ಮುಖ್ಯ ಪ್ರಶ್ನೆ, ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ ಡ್ಯಾಶ್ ಹೆಚ್ಚಾಗುವುದು. ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ ಹೆಚ್ಚಾಗುವುದು. ಸರಕು ಸೇವೆಗಳನ್ನು ಬಯಕೆಯ ತೃಪ್ತಿಗಾಗಿ ಉಪಯೋಗಿಸುವುದು ಡ್ಯಾಶ್ ಅನುಭೋಗ. ಸರಕು ಸೇವೆಗಳನ್ನು ಬಯಕೆಯ ತೃಪ್ತಿಗಾಗಿ ಉಪಯೋಗಿಸುವುದು ಅನುಭೋಗ. ಒಂದು ರಾಷ್ಟ್ರದ ಆದಾಯವನ್ನು ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದರೆ ಲಭಿಸುವುದೇ ಡ್ಯಾಶ್ ತಲಾ ವರಮಾನ. ತಲಾ ವರಮಾನ. ಲಾರಿಗಳಿಂದ ಸರಕುಗಳನ್ನು ತಲುಪಿಸುವ ಕೆಲಸದಲ್ಲಿ ತೊಡಗಿರುವವರು ಬರುವ ಶ್ರಮ ವಿಭಾಗ ಡ್ಯಾಶ್ ದೈಹಿಕ ಶ್ರಮ. ದೈಹಿಕ ಶ್ರಮ. ಶಾಲೆಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವ ಶಿಕ್ಷಕರು ಈ ಶ್ರಮಕ್ಕೆ ಉದಾಹರಣೆ ಡ್ಯಾಶ್ ಮಾನಸಿಕ ಶ್ರಮ ಅಥವಾ ಬೌದ್ಧಿಕ ಶ್ರಮ. ಮಾನಸಿಕ ಶ್ರಮ ಅಥವಾ ಬೌದ್ಧಿಕ ಶ್ರಮ. ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ. ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಎಂಬುದರ ಅರ್ಥವೇನು? ಒಂದು ವಸ್ತುವನ್ನು ಕೊಳ್ಳುವ ಬಯಕೆಯೊಂದಿಗೆ ಕೊಳ್ಳುವ ಮನೋಭಾವ ಮತ್ತು ಕೊಳ್ಳುವ ಶಕ್ತಿ ಇದ್ದರೆ ಅದನ್ನು ಬೇಡಿಕೆ ಎನ್ನುವರು. ಒಂದು ವಸ್ತುವನ್ನು ಕೊಳ್ಳುವ ಬಯಕೆಯೊಂದಿಗೆ ಕೊಳ್ಳುವ ಮನೋಭಾವ ಮತ್ತು ಕೊಳ್ಳುವ ಶಕ್ತಿ ಇದ್ದರೆ ಅದನ್ನು ಬೇಡಿಕೆ ಎನ್ನುವರು. ಉತ್ಪಾದನಾ ಕ್ಷೇತ್ರದಲ್ಲಿ ಬೇಡಿಕೆಯ ಪ್ರಭಾವವೇನು? ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ, ಉದ್ಯೋಗ, ವರಮಾನ, ಪೂರೈಕೆ, ಜನರ ಜೀವನ ಮಟ್ಟ, ರಾಷ್ಟ್ರದ ಪ್ರಗತಿ ಉತ್ತಮವಾಗಿರುತ್ತವೆ. ಬೇಡಿಕೆ ಕಡಿಮೆಯಾದಾಗ ಉತ್ಪಾದನೆ, ಉದ್ಯೋಗ, ವರಮಾನ, ಪೂರೈಕೆ, ಜನರ ಜೀವನ ಮಟ್ಟ, ರಾಷ್ಟ್ರದ ಪ್ರಗತಿ ಕುಗ್ಗುತ್ತವೆ. ಅಂದರೆ ಕಡಿಮೆ ಆಗ್ತವೆ. ಬೇಡಿಕೆ ಹೆಚ್ಚಾದಾಗ ಚೆನ್ನಾಗಿರುತ್ತೆ, ಬೇಡಿಕೆ ಕಡಿಮೆ ಆದರೆ ಕುಗ್ತಾ ಹೋಗುತ್ತೆ. ವಿತರಣೆ ಎಂದರೇನು? ಉತ್ಪಾದನಾಂಗಗಳಾದ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆಗಳಿಗೆ ಕ್ರಮವಾಗಿ ಗೇಣಿ, ಕೂಲಿ, ಬಡ್ಡಿ, ಲಾಭಗಳನ್ನು ಹಂಚುವುದನ್ನೇ ವಿತರಣೆ ಎನ್ನುವರು. ವಿತರಣೆ ಸಮರ್ಪಕ ರೀತಿಯಲ್ಲಿ ಮಾಡುವ ಬಗೆ ಹೇಗೆ? ಉತ್ಪಾದನಾಂಗಗಳಾದ ಪಾತ್ರದ ಪ್ರಮಾಣ ಅನುಸಾರವಾಗಿ ವಿತರಣೆಯಾಗಬೇಕು. ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ಸಮತೋಲನ ಕಾಪಾಡಿಕೊಳ್ಳಬೇಕು. ಉತ್ಪಾದನಾ ಕಾರ್ಯಕ್ಕೆ ತೊಂದರೆಗಳಾಗಬಾರದು. ಉತ್ಪಾದನಾ ಕಾರ್ಯಕ್ಕೆ ತೊಂದರೆಗಳಾಗಬಾರದು. ಎಲ್ಲ ಉತ್ಪಾದನಾಂಗಗಳನ್ನು ಸಮಾನವಾಗಿ ನೋಡುವುದು. ಎಲ್ಲ ಉತ್ಪಾದನಾಂಗಗಳನ್ನು ಸಮಾನವಾಗಿ ನೋಡುವುದು. ಓಕೆ, ನೆಕ್ಸ್ಟ್ ಹೋಗೋಣ. ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನದ ವ್ಯತ್ಯಾಸಗಳನ್ನು ತಿಳಿಸಿ. ಇಲ್ಲಿ ಎರಡು ಭಾಗಗಳನ್ನು ಮಾಡ್ಕೊಳ್ಳೋಣ. ಒಂದು ಸೈಡು ರಾಷ್ಟ್ರೀಯ ವರಮಾನ, ಇನ್ನೊಂದು ಸೈಡು ತಲಾ ವರಮಾನ. ಹಾಗಾದರೆ ರಾಷ್ಟ್ರೀಯ ವರಮಾನವನ್ನು ಫಸ್ಟ್ ನೋಡೋಣ. ಒಂದು ರಾಷ್ಟ್ರವು ಒಂದು ವರ್ಷದಲ್ಲಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳ ಮೊತ್ತವನ್ನು ರಾಷ್ಟ್ರೀಯ ವರಮಾನ ಎನ್ನುವರು. ತಲಾ ವರಮಾನ ನೋಡಿ, ಒಬ್ಬ ವ್ಯಕ್ತಿಯ ವಾರ್ಷಿಕ ಸರಾಸರಿ ಆದಾಯವನ್ನು ತಲಾ ವರಮಾನ ಎನ್ನುವರು. ಒಬ್ಬ ವ್ಯಕ್ತಿಯ ವಾರ್ಷಿಕ ಸರಾಸರಿ ಆದಾಯವನ್ನು ತಲಾ ವರಮಾನ ಎನ್ನುವರು. ರಾಷ್ಟ್ರೀಯ ಆದಾಯ ನೋಡಿ, ಇದು ಒಂದು ರಾಷ್ಟ್ರಕ್ಕೆ ಸಂಬಂಧಿಸಿದೆ. ತಲಾ ವರಮಾನ ನೋಡಿ, ಇದು ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದೆ. ಇವು ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನದ ವ್ಯತ್ಯಾಸಗಳು.
ಶ್ರಮದ ಮಹತ್ವವೇನು? ಉತ್ತರವನ್ನು ನೋಡೋಣ. ಶ್ರಮದ ಮಹತ್ವ: ಶ್ರಮಿಸಬೇಕು, ಗಳಿಸಬೇಕು, ಜೀವನ ಮಟ್ಟವನ್ನು ಉತ್ತಮಪಡಿಸಿಕೊಳ್ಳಬೇಕು. ದೈಹಿಕ ಶ್ರಮ ಮತ್ತು ಮಾನಸಿಕ ಶ್ರಮಗಳಲ್ಲಿ ಭೇದ ಭಾವ ಮಾಡಬಾರದು. ಎಲ್ಲ ಶ್ರಮಿಕರನ್ನು ಗೌರವಿಸಬೇಕು. ಶ್ರಮಿಕರು ರಾಷ್ಟ್ರದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ನಮಗೆ ದೊರೆತ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು. ಶ್ರೀ ಬಸವೇಶ್ವರರು ಕಾಯಕವೇ ಕೈಲಾಸವೆಂದರು. ಇವೆಲ್ಲವೂ ಶ್ರಮದ ಮಹತ್ವವನ್ನು ತಿಳಿಸ್ತಕ್ಕಂಥ ಪ್ರಮುಖ ಅಂಶಗಳು.